ಹಲೋ ಸ್ನೇಹಿತರೆ, ನಾವಿವತ್ತು ಎಲ್ಲಿದ್ದೀವಪ್ಪ ಅಂದರೆ ತುಮಕೂರು ಜಿಲ್ಲೆಯ ಜೀವನಾಡಿ ಅಂತಿರುವಂತಹ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಮದಲಿಂಗನ ಕಣಿವೆಯಲ್ಲಿ ಇರುವಂಥದ್ದು. ಮದಲಿಂಗನ ಕಣಿವೆ ಹೆಸರು ಹೇಳುವಂತೆ ಇದೊಂದು ಪ್ರೇಕ್ಷಣೀಯ ಸ್ಥಳವೂ ಕೂಡ ಹೌದು. ಮತ್ತು ಇದು ಒಂದು ಚಿಕ್ಕದಾದ ಮಲೆನಾಡಿನ ಸೌಂದರ್ಯವನ್ನು ಹೊತ್ತಿರುವಂತಹ ಒಂದು ಪ್ರಾಕೃತಿಕ ಸೌಂದರ್ಯದ ಬೀಡಾಗಿರುವಂತಹ ಚಿಕ್ಕನಾಯಕನಹಳ್ಳಿಯಲ್ಲಿರುವ ಒಂದು ಪುಟ್ಟ ಗುಡಗಾಡು ಪ್ರದೇಶ. ಈ ಪ್ರದೇಶದ ಒಂದು ವಿಶೇಷತೆ ಏನಪ್ಪ ಅಂತಂತಂದರೆ, ಮದಲಿಂಗನ ಕಣಿವೆ ಯಾಕೆ ಹೆಸರು ಬಂತು ಅಂತಂದರೆ, ಇದಕ್ಕೆ ಮದುವೆ ಆದಂತಹ ಮದುಮಗ ಅಲ್ಲಿ ಪ್ರಾಣವನ್ನು ತೆತ್ತಂತಹ ಸಂದರ್ಭದಲ್ಲಿ ಈ ಕಣಿವೆಗೆ ಮದಲಿಂಗನ ಕಣಿವೆ ಅಂತ ಇರುತ್ತೆ. ಏನು ಆ ಕತೆ ಅಂತ ಬಂದಾಗ, ಇಲ್ಲಿ ಹೊಸದಾಗಿ ಮದುವೆ ಆದಂತಹ ಆ ಪಕ್ಕದ ಗ್ರಾಮ ಜಾಣೆಯರ್ ಭಾಗದಲ್ಲಿ ಮದುವೆ ಆದಂತಹ ಹುಡುಗ ಜೊತೆಗೆ ಅತ್ತೆ, ನಾದಿನಿ ಮತ್ತು ಹೆಂಡತಿ ಎಲ್ಲರೂ ಕೂಡ ಅವತ್ತಿನ ಕಾಲದಲ್ಲಿ ನಡ್ಕೊಂಡು ಓಡಾಡುವಂತಹ ಒಂದು ಸೌಲಭ್ಯ, ವಾಹನಗಳಿರಲಿಲ್ಲ. ಅಂಥ ಸಂದರ್ಭದಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಹೋಗುವಂಥ ಸಂದರ್ಭದಲ್ಲಿ ಗ್ರಾಮೀಣರು ಅಥವಾ ಜನಪದರು ಅಂತ ಬಂದಾಗ, ಜನಪದರ ಒಂದು ವಿಶೇಷತೆ ಮನಸ್ಸಿಗೆ ಮತ್ತು ಮೈ ನೋವಾದಂಥ ಸಂದರ್ಭದಲ್ಲಿ ಕತೆಗಳನ್ನು ಕಟ್ಟುವಂಥದ್ದು, ಹಾಡನ್ನು ಆಡುವಂಥದ್ದು, ಇವೆಲ್ಲವುಗಳನ್ನ ನೋಡ್ತೀವಿ. ಅದೇ ರೀತಿ ಒಂದು ಪಂಥವನ್ನು ಒಡ್ತಾರೆ. ಪಂಥವನ್ನು ಒಡ್ದಂಥವ್ರು ಯಾರಪ್ಪ ಅಂದರೆ, ಹುಡುಗಿಯ ತಾಯಿ ಹುಡುಗನಿಗೆ ಅತ್ತೆ. ಏನು ಅಂತಂದರೆ, ನನ್ನ ಕಿರಿಮಗಳನ್ನು ಕೂಡ ಕೊಟ್ಟು ವಿವಾಹ ಮಾಡ್ತೀನಿ, ಆದರೆ ಈ ಪಂಥವನ್ನು ಪೂರೈಸಬೇಕು ಅಂತ ಹೇಳ್ಬಿಟ್ಟು. ಏನಪ್ಪ ಅಂತಂದರೆ, ಆ ಮದಲಿಂಗ ಕಣಿವೆ ಬೆಟ್ಟ ಗುಡ್ಡಗಳಿಂದ ಕೂಡಿದಂತಹ ಒಂದು ಪ್ರದೇಶ. ಈ ಪ್ರದೇಶದಲ್ಲಿ ಆ ಬೆಟ್ಟವನ್ನು ಹಿಮ್ಮುಖವಾಗಿ ಹತ್ತಬೇಕು ಅಂತ ಹೇಳ್ಬಿಟ್ಟು, ಹಿಮ್ಮುಖವಾಗಿ ಹತ್ಬಿಟ್ಟು ಆ ಬೆಟ್ಟದ ತುದಿಯಲ್ಲಿ ಹೋಗ್ಬಿಟ್ಟು ಆ ಒಂದು ಗಿಡವನ್ನು ನೆಟ್ಟು ಪುನಃ ನಾವು ನಿಂತಿರುವಂಥ ಜಾಗಕ್ಕೆ ಬಂದರೆ ನಿನಗೆ ಕಿರಿಮಗಳನ್ನು ಕೂಡ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಪಂಥವನ್ನು ನೋಡ್ತಾರೆ. ಮದುಮಗ ಕಿರಿಮಗಳು ಸಿಗ್ತಾಳೆ ಅನ್ನುವಂಥ ಒಂದು ಖುಷಿಯಲ್ಲಿ ಏನು ಮಾಡ್ತಾನೆ ಅಂತಂದರೆ, ಆ ಬೆಟ್ಟವನ್ನು ಹಿಮ್ಮುಖವಾಗಿ ಎತ್ತಿ ಅಲ್ಲಿ ಗಿಡವನ್ನು ನೆಟ್ಟು ಮತ್ತೆ ಪುನಃ ಬಂದಾಗ ಅವನು ತುಂಬ ದಣಿವಾಗಿರ್ತಾನೆ, ಬಾಯಾರಿಕೆಯನ್ನು ಹೊಂದಿರ್ತಾನೆ. ಅಂತಹ ಸಂದರ್ಭದಲ್ಲಿ ಆ ನಾದ್ನಿ ಏನು ಮಾಡ್ತಾಳಪ್ಪ ಅಂದರೆ, ನೀರನ್ನು ಕೊಡೋದಕ್ಕೆ ಅಂತ ಹೋಗ್ತಾಳೆ. ಆ ತಂಬಿಗೆಯಲ್ಲಿದ್ದಂತಹ ನೀರು ಕೂಡ ಚೆಲ್ಲೋದಾಗ ಆ ಮದುಮಗ ಅಲ್ಲಿ ಪ್ರಾಣವನ್ನು ಬಿಡ್ತಾನೆ. ಅದಕ್ಕೆ ಆ ಕಣಿವೆಗೆ ಮದಲಿಂಗನ ಕಣಿವೆ ಅನ್ನುವಂಥ ಹೆಸರು ಬಂದಿರುವಂಥದ್ದನ್ನ ನೋಡ್ತೀವಿ. ಇಷ್ಟು ಈ ಕಥೆಯನ್ನು ಹೇಳ್ತಾ ಇದ್ದೀನಿ ಮದಲಿಂಗನ ಕಣಿವೆಯ ಬಗ್ಗೆ.